ಕೈ ಪಡೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾನೆ ಇದೆ. ನಾಳೆ ಕೆಸಿ ವೇಣುಗೋಪಾಲ್ ಹಾಗೂ ಸಿಎಂ ಮಾತುಕತೆ ಆಗುತ್ತಾ? ಮಂಗಳೂರಿಗೆ ಆಗಮಿಸುತ್ತಿರುವಂತಹ ಕೆಸಿ ವೇಣುಗೋಪಾಲ್ ನಾರಾಯಣಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಇದೆ. ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಭಾಗಿಯಾಗ್ತಾರೆ. ಜೊತೆಗೆ ಇದೇ ವೇಳೆ ಕೆಸಿವಿಯಲ್ಲಿ ಭೇಟಿಯಾಗಲಿರುವಂತಹ ಸಿದ್ದರಾಮಯ್ಯನವರು ಸಮಯ ಸಿಕ್ಕರೆ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯರವರು ಚರ್ಚೆಯನ್ನ ಮಾಡ್ತಾರೆ. ಹಾಗಾದ್ರೆ ಕ್ರಾಂತಿ ಕಿಚ್ಚಿನ ಬೆಳವಣಿಗೆಯ ಬಗ್ಗೆ ಏನ್ ನಡೆಯುತ್ತೆ ಮಾತುಕತೆ, ಸದ್ಯದ ರಾಜಕೀಯದ ಪರಿಸ್ಥಿತಿಯ ಬಗ್ಗೆಯೂ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಿರುವಂತಹ ಈ ಹಿನ್ನೆಲೆಯಲ್ಲಿ ನಾಳೆ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ನಾರಾಯಣಗುರು ಗಾಂಧಿ ಸಂವಾದದ ಶತಮಾನೋತ್ಸವ ನಾಳೆ ಮಂಗಳೂರಿನಲ್ಲಿದೆ. ಹಾಗಾದ್ರೆ ಅವರು ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ಸಿಎಂ ಜೊತೆಗೂ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಸಭೆಗಳು ನಡೀತಾನೆ ಇದೆ. ನಾಳೆ ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಜೊತೆ ಮಾತುಕತೆಯನ್ನ ನಡೆಸುವಂತಹ ಸಾಕಷ್ಟು ಸಾಧ್ಯತೆಗಳಿದೆ. ಯಾಕಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಗೊಂದಲಗಳನ್ನ ಗಮನಿಸಿದಾಗ ಖಂಡಿತವಾಗಿಯೂ ಒಂದು ಚರ್ಚೆ, ಒಂದು ಮಾತುಕತೆ ಆಗತ್ತೆ. ಮಂಗಳೂರಿನಲ್ಲಿ ನಾರಾಯಣಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಕೆಸಿ ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಇದೇ ವೇಳೆ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಇದೆ. ಸಮಯ ಸಿಕ್ಕರೆ ಕೆಸಿವಿ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಭಾಗಶಃ ಸಿಎಂ ಸಿದ್ದರಾಮಯ್ಯನವರು ಈ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಕ್ರಾಂತಿಯ ಕಿಚ್ಚಿನ ಈ ಒಂದು ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಯ ಬಗ್ಗೆ ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡುವಂತಹ ಸಾಕಷ್ಟು ಸಾಧ್ಯತೆಗಳು ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ನಾಳೆ ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಅವರು ಹಾಗೂ ಸಿಎಂನವರು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಮಾತುಕತೆ ಚರ್ಚೆಯನ್ನು ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮಂಜರಿ, ನಾಳೆ ಅಧಿಕೃತವಾಗಿ ಸಿಎಂ ದಕ್ಷಿಣ ಕನ್ನಡ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಒಂದಿಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ಪ್ರವಾಸವನ್ನ ಹೋಗ್ತಾ ಇರುವಂತಹದ್ದು. ಅಲ್ಲಿಯೇ ಕೆಸಿ ವೇಣುಗೋಪಾಲ್ ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅಧಿಕೃತವಾಗಿ ಯಾವುದು ಕೂಡ ಆಗಿಲ್ಲ. ಅವರು ಕೂಡ ಅದೇ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಪ್ರಮುಖವಾಗಿ ಸಹಜವಾಗಿ ಭೇಟಿಯ ಸಮಯದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಗದ್ದಲಗಳ ಕುರಿತಂತೆ ಕೂಡ ಮಾತನಾಡ್ತಾರೆ ಅನ್ನುವಂತಹದ್ದಿದೆ. ಆದ್ರೆ ಅಧಿಕೃತ ಭೇಟಿಯ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಸಿಕ್ಕಿಲ್ಲ. ಸಿಎಂ ಒಬ್ರು ಮಾತ್ರ ಅಧಿಕೃತ ಪ್ರವಾಸವನ್ನ ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಸೇರಿದಂತೆ ಆ ಭಾಗದ ಕೆಲವು ಸ್ಥಳಗಳಿಗೆ ಹೋಗುವಂತಹ ಅಧಿಕೃತ ಟಿಪಿಯು ಕೂಡ ಬಂದಿರುವಂತಹದ್ದು. ಹಾಗಾಗಿ ವೇಣುಗೋಪಾಲ್ ಬರ್ತಾರೆ ಅನ್ನುವಂತಹದ್ದಿದೆ. ಅವ್ರಿಗೂ ಕೂಡ ಅಧಿಕೃತ ಟಿಪಿ ಯಾವುದು ಕೂಡ ದಕ್ಷಿಣ ಕನ್ನಡ ಅಥವಾ ಮಂಗಳೂರಿನಲ್ಲಿ ಇಲ್ಲ ಸದ್ಯಕ್ಕಂತೂ. ಇನ್ ಕೇಸ್ ಸಿದ್ಧತೆ ಆಗಿದ್ದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳನ್ನ ಬಗೆಹರುವಂತಹದ್ದಾದ್ರೂ, ಯಾವಾಗ ಗೊಂದಲ ಶುರುವಾಗಿದ್ದಾದ್ರೂ ಹೇಗೆ ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಚರ್ಚೆ ಮಾಡಬಹುದು. ಮಂಜರಿ, ಈ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಸಾಕಷ್ಟು ಇದೆಯಾ ಅಂತ? ಯಾಕಂದ್ರೆ ರಾಜ್ಯದಲ್ಲಿ ಈಗ ಆಗ್ತಿರುವಂತಹ ಗೊಂದಲಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಈ ಚರ್ಚೆಯ ಅವಶ್ಯಕತೆ ಇದೆಯಾ ಅಂತ. ಎಸ್ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಸಿಎಂ ಕೂಡ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಮಯ ಸಿಕ್ಕರೆ ಖಂಡಿತವಾಗಿಯೂ ಭೇಟಿಯನ್ನ ಮಾಡ್ತಾರೆ. ಮಂಗಳೂರಿನಲ್ಲಿ ಸಮಾರಂಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಭಾಗವಹಿಸಲಿದ್ದಾರೆ. ಸಿಎಂ ಕೂಡ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗುವಂತಹ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಿದೆ. ಇದರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಸಿಎಂ ಈ ಒಂದು ಎಲ್ಲ ರಾಜ್ಯದಲ್ಲಿ ಆಗ್ತಿರುವಂತಹ ಗೊಂದಲಗಳನ್ನು ನೋಡಿದ್ರೆ ಖಂಡಿತವಾಗಿಯೂ ಸಿಎಂ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ.
ವರಿಷ್ಠರ ಸೂಚನೆಯಂತೆ ಈಗಾಗಲೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಆಗಿದೆ. ಗೊಂದಲಗಳಿಗೆ ನಾವು ತೆರೆ ಎಳೆದಿದ್ದೇವೆ. ನಮಗೆ ಗೊಂದಲಗಳಿಗೆ ತೆರೆ ಬೀಳುವುದು ಇಲ್ಲಿ ಮುಖ್ಯ. ನನ್ನನ್ನು ಕರೆದಿದ್ರೆ ನಾನು ಹೋಗ್ತಿದ್ದೆ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಮಾತ್ರವಲ್ಲ, ಪರಂ ಕೂಡ ಈಗ ಆಕ್ಟಿವ್ ಆಗಿ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಮುಂದಾದಂತೆ ಕಾಣ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಮುಂದಾಗಿದ್ದಾರೆ ಪರಮೇಶ್ವರ್ ಅವರು. ಸಿದ್ದರಾಮಯ್ಯ ಹಾಗೂ ಡಿಕೆಶಿಯ ಈ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ನನ್ನೂ ಕರೆದಿದ್ರೆ ನಾನು ಕೂಡ ಹೋಗ್ತಿದ್ದೆ, ನಾನು ಕೂಡ ಭಾಗಿಯಾಗ್ತಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. No, it's a good thing that our leaders are getting together again for a breakfast. All we want is a peaceful settlement, whatever has happened over the month or so. As suggested by the High Command, they're meeting for the second time. I think all the issues are settled. These are on breakfast in CMO, sir. What is the necessary on DCM in house? No, it's just reciprocal. That's all. Nothing else. Siddaramaya ji had called Shivakumar, and now Shivakumar has called Siddaramaya ji. So, it's just a nice development. Why they We see as a nice development. Why the CM and DCM are only doing the breakfast? Why the not cabinet and why the other? No, we'll do. We normally have the CLP meeting, and CLP meeting we normally have dinners after the meeting, and that's about it. So there's nothing wrong in it, and we also feel that everything is going smoothly. On the CM post across the Karnataka, so many voices are coming out. How to be you CM as they are looking for? No, it is different. Peoples have different aspirations, and I don't think it is wrong. And naturally, they look at their own leaders. They consider somebody as their leaders. So naturally, their aspirations they express when the time. ಆರಾಮಾಗಿ ಯಾವತ್ತೂ ಇದ್ದಾರಪ್ಪ, ಇದೇನು ಹೊಸದೇನಿದೆ, ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ. ಅದರಿಂದನೂ ಕೂಡ ಹಾಗೆ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಇದೆಲ್ಲ ಸರಿಯಾಗಿದೆ. ನೀವು ಸಿಎಂ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟರು. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ, ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ, ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸು. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು. ಅಲ್ಲಿ ಆರಾಮಾಗಿ ಯಾವತ್ತೂ ಇದ್ದಾರಪ್ಪ, ಇದೇನು ಹೊಸದೇನಿದೆ, ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ. ಅದರಿಂದನೂ ಕೂಡ ಹಾಗೆ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಇದೆಲ್ಲ ಸರಿಯಾಗಿದೆ. ನೀವು ಸಿಎಂ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟರು. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ, ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ, ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸು. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ
ನಮ್ಮ ಹೈಕಮಾಂಡ್ನವ್ರು ಏನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು. ಅಲ್ಲಿ ಆರಾಮಾಗಿ ಯಾವತ್ತೂ ಇದ್ದಾರಪ್ಪ, ಇದೇನು ಹೊಸದೇನಿದೆ, ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ. ಮೊದಲಿಂದನೂ ಕೂಡ ಹಾಗೇ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಇದೆಲ್ಲ ಸರಿಯಾಗಿದೆ. ನೀವು ಸಿಎಂ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟರು. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ, ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ, ಆ ಆಸ್ಪಿರೇಷನ್ಸು ಒಬ್ಬೊಬ್ಬರಿಗೆ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ, ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಎಸ್, ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆಯನ್ನು ಕೂಡ ನಾವು ಕೇಳಿದ್ವಿ. ನಮ್ಮ ನಡುವೆ ಒಗ್ಗಟ್ಟಿದೆ, ಸಾಕಷ್ಟು ಗೊಂದಲಗಳಿದ್ರೂ ಕೂಡ ಅದಕ್ಕೆ ಈಗಾಗಲೇ ತೆರೆಯನ್ನು ಎಳೆಯಲಾಗಿದೆ. ನಮಗೆ ಗೊಂದಲಗಳು ಬಗೆಹರಿಯೋದು ಮುಖ್ಯ. ನಮ್ಮಲ್ಲಿ ಮೊದಲು ಎಲ್ಲವೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗೇ ಇದೆ. ಆದರೆ ಗೊಂದಲಗಳಿಗೆ ತೆರೆ ಎಳೆಯೋ ಕಾರಣ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ, ಒಗ್ಗಟ್ಟಿನ ಸಂದೇಶವನ್ನು ಕೊಟ್ಟಿದ್ದೇವೆ ಅಂತ. ನಾನು ಕಬ್ಬು ಬೆಳೆಗಾರರ ಜೊತೆ ಮಾತಾಡಿದೆ, ಇಡೀ ದಿನ ಮಾತಾಡಿದೆ, ಕಬ್ಬು ಫ್ಯಾಕ್ಟರಿ ಜೊತೆ ಮಾತಾಡಿದೆ, ರೈತರ ಮುಖಂಡಗಳ ಜೊತೆ ಮಾತಾಡಿದೆ. ಅದಕ್ಕೆ ಒಂದು ಅಂತಿಮ ರೂಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ 50 ರೂಪಾಯಿ ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ. ಸೊ ಅದು ಎಷ್ಟು ಕಬ್ಬು ಅರಿತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಮೆಕ್ಕೆಜೋಳದ ಬಗ್ಗೆನೂ ಕೂಡ ಮಾತಾಡಿದ್ದೀವಿ, ಡಿಸ್ಟ್ರಿಬ್ಯೂಟರಿ ಯೂನಿವರ್ಸಿಟಿಗಳ ಜೊತೆ ಮಾತಾಡಿದ್ದೀವಿ, ಜೊತೆಗೆ ಪೌಲ್ಟ್ರಿ ಫಾರ್ಮರ್ಸು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ. ಸೊ ಮೆಕ್ಕೆಜೋಳ ಇವತ್ತು MSP ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 2400 ಮಾರುಕಟ್ಟೆಯಲ್ಲಿ 1900, 2000, 2100 ಈ ಥರ ಓಪನ್ ಮಾರ್ಕೆಟ್ನಲ್ಲಿ ಬೆಲೆ ಇದೆ. ಸೊ ಅದರಿಂದ ರೈತರಿಗೆ MSP ದರದಲ್ಲಿ ಕೊಡಲಿಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಕೂಡ ಒಪ್ಪಿಸಿದ್ವಿ ಕೊಂಡ್ಕೊಳ್ಳಲಿಕ್ಕೆ. ಯಾಕಂದರೆ ಇವರು ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಸುಮಾರು more than 20 lakhs ಮೆಟ್ರಿಕ್ ಟನ್ ಕೊಂಡ್ಕೊಳ್ತಾರೆ. ಯಾಕಂದ್ರೆ MSP ಕೇಂದ್ರ ಸರ್ಕಾರ MSP ನಿಗದಿ ಮಾಡುವಾಗ ಏನಂತ ಹೇಳಿದೆ ಅಂತಂದ್ರೆ, ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ PDS ಮೂಲಕ ಇಲ್ಲಿ ಉಪಯೋಗಿಸೋದಾಗಲ್ಲ. ಯಾಕಂತಂದ್ರೆ ಅವರು ಉಪಯೋಗಿಸಿ ಅಂತ ಹೇಳ್ತಾರೆ, ಇಲ್ಲಿ ಉಪಯೋಗಿಸೋಕ್ಕಾಗೋದಿಲ್ಲ ನಾವು PDS ಮೂಲಕ. ಸೊ ಅದಕ್ಕೋಸ್ಕರ MSP ನಿಗದಿ ಮಾಡಿರೋದು ಅವರು. ನಾವು ಈ MSP ರೈತರು ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಸೊ ಅದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಓನರ್ಸ್ ಇದ್ದಾರಲ್ಲ, ಅವರು ನೇರವಾಗಿ ರೈತರಿಂದ ಖರೀದಿ ಮಾಡಲು ಫೆಡರೇಷನ್, ಮಾರ್ಕೆಟಿಂಗ್ ಫೆಡರೇಷನ್ ಸಹಾಯ ಮಾಡ್ತಾರೆ. ಆಮೇಲೆ ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಖರೀದಿ ಮಾಡ್ತಾರೆ, KNF ಖರೀದಿ ಮಾಡ್ತಾರೆ. ಈ ಕೋಳಿ ಆಹಾರ PDS ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು. ಆಮೇಲೆ ಪಶು ಆಹಾರನೂ ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು. ಸೊ ಇವೆರಡೂ ಕೂಡ ಮೇಜರ್ ಆಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ. ಹೆಚ್ಚು ಪ್ರದೇಶದಲ್ಲಿ ಕೂಡ
ಮೆಕ್ಕೆಜೋಳ ಬೆಳೆದಿದ್ದಾರೆ. ಸೊ ಸುಮಾರು 54ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ. 54ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಬೇಕು ಅಂತ ಇದೆ. ಸೊ ಒಟ್ಟಾರೆಯಾಗಿ ಪೌಲ್ಟ್ರಿಯವರು ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ. ಆಮೇಲೆ ಪಶುಹಾರ ಅದಕ್ಕೆ ಒಂದು 4-5 ಲಕ್ಷ ಆಗ್ತದೆ. ಸೊ ಇವರು 7ರಿಂದ 10 ಲಕ್ಷದವರೆಗೆ ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಸೊ ಎಥನಾಲ್ ಹಂಚಿಕೆ ಮಾಡೋದು ಕೇಂದ್ರ ಸರ್ಕಾರ. ಆಮೇಲೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಸಂಸದರ ನಿಯೋಗ ಏನಾದರೂ ಕರ್ಕೊಂಡು ಹೋಗ್ತಾರೆ ಇಲ್ಲ, ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಇದಾಗುತ್ತಲ್ಲ ಅವತ್ತು ಔಷಧ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದ್ದೀವಿ. ಸಿಟಿ ಮೆಂಬರ್ ಒಂದು ಜಂಟಿ ಸಭೆಯನ್ನ ಮಾಡಿದ್ದಾರೆ. ಅದರ ಅಪ್ಡೇಟ್ಸ್ನ ನೋಡ್ತಿದ್ದೀರಾ. ಬ್ರೇಕ್ಫಾಸ್ಟ್ ನೆಪದಲ್ಲಿ DK ಬ್ರದರ್ಸ್ ಅವರು ಸಿದ್ದರಾಮಯ್ಯನವರನ್ನ CM ಸಿದ್ದರಾಮಯ್ಯನವರೊಂದು ವಿಶ್ವಾಸವನ್ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಇದರ ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನ CM DCM ಜಪಿಸ್ತಿದ್ದಾರೆ. ನಾವು ಒಗ್ಗಟ್ಟಾಗಿದ್ದೇವೆ, ನಮ್ಮ ಮಧ್ಯೆ ಯಾವುದೇ ಗೊಂದಲ ಇಲ್ಲ ಅಂತ ವಿಪಕ್ಷಗಳಿಗೆ ಒಂದು ಸಂದೇಶವನ್ನ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಕುರ್ಚಿ ಬಿಕ್ಕಟ್ಟಿನ ಈ ಹಿನ್ನೆಲೆಯಲ್ಲಿ ಬ್ರೇಕ್ಫಾಸ್ಟ್ ಮೂಲಕ ನಾಯಕರು ಒಗ್ಗಟ್ಟಿನ ಸಂದೇಶವನ್ನು ಸಾರ್ತಿದ್ದಾರೆ. ಮೊನ್ನೆ CM ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಇದಾದ ನಂತರ ಸಾಕಷ್ಟು ಚರ್ಚೆಗಳಾಗಿ ವರದಿಯನ್ನು ಹೈಕಮಾಂಡ್ಗೆ ಕೂಡ ಸಲ್ಲಿಸಲಾಗಿತ್ತು. ಅದಾದ ಬೆನ್ನಲ್ಲೇ ಇದೀಗ DCM DK ಶಿವಕುಮಾರ್ ಅವರ ಮನೆಯಲ್ಲಿ CM ಸಿದ್ದರಾಮಯ್ಯನವರು ಬಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಿದ್ದಾರೆ. ಇಲ್ಲಿ DK ಶಿವಕುಮಾರ್ ಅವರ ಜೊತೆ ಅವರ ಸಹೋದರ DK ಸುರೇಶ್ ಅವರು ಭಾಗಿಯಾಗಿದ್ದಾರೆ. ಜೊತೆಗೆ ರಂಗನಾಥ್ ಅವರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ಯಾವೆಲ್ಲ ಚರ್ಚೆಗಳು ನಡೆದಿವೆ, ಏನು ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಸಲಾಗ್ತಾ ಇದೆ? ಪ್ಯೂರ್ ವೆಜಿಟೇರಿಯನ್ ನಾನು. ಹೊರತುಪಡಿಸಿ ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರ ಸರ್, ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್ ನಿಮ್ಮಿಬ್ರು ಮಧ್ಯೆ? ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಆಯ್ತಾ? ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ ಶಾಸಕರುಗಳಿಗೂ ಕನ್ವೆ ಮಾಡ್ತೀರಾ ಸರ್? ಸರ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಸರ್ ನಿಮ್ಮ ಶಾಸಕರುಗಳಿಗೆ ಮತ್ತೆ ಸಚಿವರಿಗೂ ಇದನ್ನ ಕನ್ವೆ ಮಾಡ್ತೀರಾ ಸರ್? ನಿಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ದು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲ, ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಕೆಲ ಶಾಸಕರುಗಳಿಗೆ ಕೇಳ್ರಿ, ಇಲ್ಲಿ ಹೇಳಿದ್ದಾರೆ ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿ ಜಂಟಿಯಾಗಿ ಶಾಸಕರು ಸಚಿವರಿಗೆ ಜಂಟಿಯಾಗಿ ಔತಣ ಕೊಟ್ಟು ಆಯೋಜನೆ ಮಾಡಿ ಒಗ್ಗಟ್ಟಿನ ಸೂತ್ರ ಪಡಿಸ್ತೀರಾ? ಇಲ್ಲ,
ಇದ್ರು ಊಟ ಎಂಥದ್ದು CLP ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತಾರೆ. ಸರ್ ಕಳೆದ ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತುಗಳು ಅನ್ನೋ ವರ್ಡು ತುಂಬಾ ಫೇಮಸ್ ಆಗ್ತಿತ್ತು. ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳಿ ಬರ್ತಿದೆ. ನಾವು ಯಾವಾಗಲೂ ಬ್ರದರ್ ಬ್ರದರ್ಸ್ ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದಲ್ಲಿ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಪರಮೇಶ್ವರ್ ಅವರು ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಅಂತ ನೀವು ಅವ್ರನ್ನ ಕರೆದಿಲ್ಲ, ಅದಕ್ಕೆ ನಾನೇ ಅವ್ರನ್ನ ಕರಿತೀನಿ ಅನ್ನೋ ಮಾತನಾಡಿ ಅವ್ರ ಮನೆಗೆ ಹೋಗ್ತೀರಾ ಸರ್? ನೀವು ಪ್ರಶ್ನೆ ಕೇಳಿದ್ದೀರಿ ಅನ್ನೋ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದೆ. ನಿಮಗೆಲ್ಲ ನೀವು ಏನೇನು ಪ್ರಶ್ನೆ ಕೇಳ್ತೀರಿ, ಈ ತರ ಲೀಡಿಂಗ್ ಕ್ವಶನ್ಗಳು ಹಾಕೋದು. ಲೀಡಿಂಗ್ ಕ್ವಶನ್ ಅಂತ ಗೊತ್ತಾ ನಿಮ್ಗೆ? ಆ ಲೀಡಿಂಗ್ ಕ್ವಶನ್ಗಳು ನೀವು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ರಿ ಇತ್ತೀಚೆಗೆ. Today, DK Shivkumar has invited me for breakfast. For breakfast, I agreed to come on Tuesday. Today, both of us had a breakfast, and DK Suresh was also present.